ಸೊ ನಮ್ಮನೆಲ್ಲರ ಪ್ರೀತಿಯ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಆನ್ ಸ್ಟೇಜ್ ಅವ್ರು ಮಾಡುವಂಥ ಶಕ್ತಿ ಬರುತ್ತೆ. ಸೊ ಇನ್ನು ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲ ಇಡೀ ಟೀಮ್ಗೆ ಯಾವ್ಯಾವ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳೆಲ್ಲ ಬಂದು ಕೂತಿದ್ದೀರಿ ಈ ಸಿನಿಮಾಗೋಸ್ಕರ. ವಿ ಆರ್ ಆಲ್ ಫ್ಯಾಮಿಲಿ. ಹೀಗೆ ಮುಂದುವರಿಯೋಣ, ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಣ. ನಮಗೆ ಗೊತ್ತಿರೋದು ಅದೇ. ಸೊ ನಾವು ಅದನ್ನು ಎಂಜಾಯ್ ಮಾಡೋಣ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಜಮೀರ್ ಸರ್ ನೋಡ್ತೀನಿ ಅಂದರು, ಬಟ್ ಇಲ್ಲ, ಅವ್ರಿಗೆ ಈಗ ಅವ್ರ ಮನೆಯಲ್ಲೇ ನೋಡೋ ಥರ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು. ಯಾಕಂದರೆ ಅವರು ಥಿಯೇಟ್ರಿಗೆ ಬಂದು ಅದು ಒಂದು ಇದಾಗ್ತಾ ಇಲ್ಲ. ಬಟ್ ಅವರು ಹೇಳಿದ್ದಾರೆ ನೋಡ್ತೀನಿ ಅಂತ. ಹೌದೌದು. ಯಾವುದು ಅದೇ ನಮ್ಮ ಇವಾಗ ಇವ್ರಿಗೆ ಹೇಳ್ಬೇಕು ರಿಜಿಸ್ಟರ್ ಮಾಡಿಸಿ ಅಂತ. ಇಲ್ಲ, ಅವ್ರ ಟೈಟ್ಲು ನನ್ಗೆ ಕೇಳಿದ್ರೆ ನಾನು ಇನ್ನೊಂದು ಕೇಳ್ಬೇಕಂತ ಇಷ್ಟಪಡೋದು ಅಬ್ಬಬ್ಬ ಲ್ಯಾಟ್ರಿ ಅಂತ. ಅದನ್ನ ಮೇ ಬಿ ನಮ್ಮ ಟೀಮಲ್ಲೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸರ್. ಸೊ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 25 ದಿನ ಕಂಪ್ಲೀಟ್ ಆಗಿದೆ. ಅದಕ್ಕೆ ಫಸ್ಟ್ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಮೊದಲನೇ ಸಿನಿಮಾದಲ್ಲೇ 25 ದಿನ ಅಂದರೆ, ಅದು ಇಂಥ ಟೈಮಲ್ಲಿ, ಅಂದರೆ ಬರಗಾಲ ನಡೀತಿದೆ ಅನ್ನೋ ಥರ ಇದೆ. ಸೊ ಇಂಥ ಟೈಮಲ್ಲಿ 25 ದಿನ ಅದು ನನಗೆ ಕ್ರೇಜಿ ವಿಷಯನೇ. ಸೊ ಜೊತೆಗೆ ನಾನು ಲಾಸ್ಟ್ ಟೈಮ್ ನಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದೆ. ಬಟ್ ಇಲ್ಲಿ ಏನಂತಂದರೆ, ಇವತ್ತು ಶಶಿ ಸರ್ ಬಂದಿರೋದ್ರಿಂದ ಸುಮಾರು ಕಡೆ ಒಂದು 4-5 ಜನ ಆದರೂ, ಅಟ್ಲೀಸ್ಟ್ ಒಂದು 8 ಜನ ಆದರೂ ನನ್ನ ಬಂದು ತಕ್ಕೊಂಡು ಹತ್ತಿದ್ದಾರೆ ಆ ಅಪ್ಪ ಮಗನ ಎಮೋಷನ್ಸ್ ವಿಷಯದಲ್ಲಿ. ಆಮೇಲೆ ಸುಮಾರು ಹುಡುಗರು ಬಂದು ಒಂದೇ ಮಾತು ಹೇಳಿದ್ದು, ನಮ್ಮ ಮನೇಲೂ ನಮ್ಮ ಅಪ್ಪನ ಜೊತೆ ಇದೇ ಥರ ಒಂದು ಫೈಟ್ ನಡೀತಿದೆ ಸರ್. ನನಗೂ ಯಾವ ಥರ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಬಟ್ ಇದನ್ನ ನೋಡಿದ್ಮೇಲೆ ನನಗೆ ಅನಿಸಿದ್ದು, ಇಮಿಡಿಯೇಟ್ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಸಾರಿ ಕೇಳಬೇಕು, ಕ್ಷಮೆ ಕೇಳಿ ಮಾತಾಡಬೇಕು ಅವ್ರ ಹತ್ರ ಅಂತ ಸುಮಾರು ಜನ ಹೇಳಿದ್ದಾರೆ. ನನಗೆ ಅದನ್ನ ನೋಡಿದಾಗ ಈ ಲೆವೆಲಲ್ಲಿ ಕನೆಕ್ಟ್ ಆಗಿದೆಯಾ, ಸೂಪರ್ ಗುರು ಅಂತ ಖುಷಿ ಆಯಿತು. ಸೊ ಅದಕ್ಕೆ ಕಾರಣ ಆ್ಯಕ್ಚುಲಿ ಸರ್ ಪರ್ಫಾರ್ಮೆನ್ಸು. ಶಶಿ ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಮೂಡ್ ಬಂದಿದೆ ನಮ್ಮ ಸೀನ್ಸ್ಗಳು. ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ ಅಂದರೆ ಆ್ಯಕ್ಟ್ ಮಾಡಿದ್ದಕ್ಕೆ. ನನ್ನ ಮೊದಲನೇ ಮೂವಿಲಿ ನಿಮ್ಮಂಥ ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ರವಿ ಸರ್ ಇಲ್ಲೇ ಇದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಹೇಳುವಂಥ ಒಂದು ಒಂದು ಮೆಸೇಜು ಲಾಸ್ಟಿಗೆ, ಅದು ನಮ್ಮ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಥರ ಆಗುತ್ತೆ. ಅದು ಸೂಪರಾಗಿ ಬಂದಿದೆ. ಹಾಗೆ ರಘು ಸರ್ದು ಟೈಮಿಂಗ್ಸು, ಅದರಲ್ಲಿ ಒಂದು ಡೈಲಾಗ್ ಇದೆ, ಸಂಡೇ ಬಾಯ್ ಅಂತ. ಅದು ಮಾತ್ರ ಅಲ್ಟಿಮೇಟು. ಆ್ಯಕ್ಚುಲಿ ನೆಕ್ಸ್ಟ್ OTT ಬಂದಾಗ ರೀಲ್ ಮೆಟೀರಿಯಲ್ ಆಗುತ್ತೆ ಅದಲ್ಲ. ಸೊ ಅದು ಕ್ರೇಜಿ, ಸೂಪರಾಗಿ ಮಾಡಿದ್ದಾರೆ ಸರ್. ನಿಮ್ಮ ಪ್ರತಿಯೊಂದು ಕಾಮಿಡಿ ಟೈಮಿಂಗು ಅಲ್ಟಿಮೇಟ್ ಆಗಿದೆ. ಜೊತೆಗೆ ಸ್ಪೆಷಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಸಿಹಿ ನಿಶಿತಾ ದಯವಿಟ್ಟು ಸ್ಟೇಜ್ ಮೇಲೆ ಬಂದ್ಬಿಡಿ. ಸಿಹಿ ನಿಶಿತಾ ದಯವಿಟ್ಟು ಬನ್ನಿ. ನಮ್ಮ ಮೂವಿಯ ಒಂದು ಮೇಜರ್ ಅಂದರೆ ಒಂದು ಫ್ಲಾಶ್ ಬ್ಯಾಕ್ ಎಪಿಸೋಡ್ ಏನಿದೆ, ಆ ಇಡೀ ನಮ್ಮ ಮೂವಿಯ ಟರ್ನಿಂಗ್ ಪಾಯಿಂಟೇ ಅದು ಇವರಿಬ್ರು ಆ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದಿದ್ರೆ ಆ ಎಮೋಷನ್ಸ್ ಯಾರಿಗೂ ಕನೆಕ್ಟ್ ಆಗಲ್ಲ. ಹಾಗೆ ಪ್ರತಾಪಣ್ಣನೂ ಅಷ್ಟೇ ಅದ್ಭುತವಾಗಿ ತೋರಿಸಿದ್ದಾರೆ ಅದನ್ನ. ಮೊದಲನೇ ಸಲ ನಾನು ಡಬ್ಬಿಂಗ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನೋಡಿದಾಗಲೇ ನನಗೆ ಇಲ್ಲಿ ಗಂಟ್ಲ ಹತ್ರ ನೋವಾಗಿ, ಅಂದರೆ ಕಣ್ಣಲ್ಲಿ ನೀರು ಬಂದಿತ್ತು. ನನಗೆ ಅವಾಗಲೇ ಅನ್ಸಿತ್ತು ಈ ಎಮೋಷನ್ ಪಕ್ಕ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಅದರ ಅಂತ ಒಂದು ಒಳ್ಳೆ ಸೀನ್ ತೋರಿಸಿದ್ದಕ್ಕೆ, ಪರ್ಫಾರ್ಮ್ ಮಾಡಿರೋದಕ್ಕೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಗುರು ಸರ್ ಇವತ್ತಿಲ್ಲ, ಲಾಸ್ಟ್ ಟೈಮ್ ಹೇಳೋಣ ಅನ್ಕೊಂಡೆ ಮರ್ತೋದೆ. ಪ್ರತಿ ಫ್ರೇಮ್ಸಲ್ಲೂ ಅಲ್ಟಿಮೇಟ್ ಆಗಿ ತೋರಿಸಿದ್ದೀರಾ ಸರ್. ಅಂದರೆ ಒಂದು ನಿಮ್ಮ ಕಲರ್ ಪ್ಯಾಲೆಟ್ಸ್ ಐಡಿಯಾಗಳಾಗಿರ್ಬೋದು ಅಥವಾ ಲೈಟಿಂಗ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸೂರಜ್ ಅವರು, ಧ್ರುವ್ ಅವರು ಇದ್ದಾರೆ ಇಲ್ಲಿ. ನಮ್ಮ ಇಡೀ ಮೂವಿಯ ಸಾಂಗ್ಸ್ಗಳನ್ನ ಇಬ್ರು ಸೇರ್ಕೊಂಡು ಅದ್ಭುತವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೆಷಲ್ ಥ್ಯಾಂಕ್ಸ್ ಧ್ರುವ್ಗೆ. ಏನಕ್ಕೆ ಅಂತಂದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಲಿಟ್ರಲಿ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿಗೆ ನಾಳೆ ದಿನ ಒನ್ ಆಫ್ ದ ಬೆಸ್ಟ್ ಅಸೆಟ್ ಆಗ್ತಾರೆ ಮ್ಯೂಸಿಕ್ ವಿಷಯದಲ್ಲಿ. ಸೊ ಥ್ಯಾಂಕ್ ಯು ಸೂರಜ್ ಅವರೇ, ಧ್ರುವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನಷ್ಟೇ ಇನ್ನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು, ಮನ್ಸಾರೆ ಥ್ಯಾಂಕ್ ಯು. ಹಾಗೆ ಕಲ್ಲೂರ್ ಸರ್, ಹರೀಶ್ ಸರ್, ಸಂತು ಸರ್, ಹಾಗೆ ಎಸ್ಪೆಷಲಿ ಪ್ರತಾಪಣ್ಣ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸರ್ ಅಂದರೆ ಇಲ್ಲಿವರೆಗೂ 6-7 ಕಥೆಗಳು ಕೇಳಿದ್ದೀನಿ. ಬಟ್ ಇನ್ನೂ ಯಾವುದು ಸೈನ್ ಅಫಿಷಿಯಲ್ ಆಗಿ ಮಾಡಿಲ್ಲ. ಆದಷ್ಟು ಬೇಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ಬರೋದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಬೇಕಲ್ಲ ಅದಕ್ಕೆ.
ಥ್ಯಾಂಕ್ ಯು ವಂಶಿ ಸರ್. ಒಂದು ವಿಷಯ ಹೇಳಬೇಕು ಅಂದ್ರೆ, ನಮ್ಮ ಸಿನಿಮಾದ ಉಸಿರು ಶಶಿಕುಮಾರ್ ಸರ್ ಎಮೋಷನ್ ಆದ್ರೆ, ನಮ್ಮ ಸಿನಿಮಾದ ಸೋಲು ಇವರಿಬ್ಬರು. ಸೊ ನಮ್ಮ ಸಿನಿಮಾ ಎಮೋಷನಲಿ ಅಷ್ಟು ಕನೆಕ್ಟ್ ಆಗೋದಕ್ಕೆ ಇವರಿಬ್ಬರ ಪರ್ಫಾರ್ಮೆನ್ಸು ಅಂದ್ರೆ, ಇವರಿಬ್ಬರು ಯಾವುದೇ ಮೆಚ್ಯೂರ್ಡ್ ಆರ್ಟಿಸ್ಟ್ ಗಳಿಗೆ ಕಡಿಮೆ ಇಲ್ಲ. ಅಂದ್ರೆ ಪ್ರೊಫೆಷನಲ್, ಅಂದ್ರೆ ಇವರಿಬ್ಬರಲ್ಲಿ ಒಂದು ಪ್ರೊಫೆಷನಲಿಸಮ್ ಇದೆ, ಜೊತೆಗೆ ಆಕ್ಟಿಂಗ್ ಅಂದ್ರೆ ಪರ್ಫಾರ್ಮೆನ್ಸ್ ಹೇಗ್ ಮಾಡ್ಬೇಕು ಅಂತ ಗೊತ್ತಿದೆ. ಎಲ್ಲೂ ಆಕ್ಟ್ ಮಾಡಿಲ್ಲ, ಏನ್ ಕ್ಯಾರೆಕ್ಟರ್ ಇದ್ರು ಅದ್ರಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಇವರಿಬ್ರು. ಆ 2 ಕ್ಯಾರೆಕ್ಟರ್ ಇವರಿಬ್ರು ಮಾಡಿರೋದು ಏನು ಆ ಎಪಿಸೋಡ್ ಬರುತ್ತೆ, ಅದೇ ಇಡೀ ಸಿನಿಮಾದ ಸೋಲು. ಇವತ್ತು ಆ ಎಮೋಷನ್ ಕನೆಕ್ಟ್ ಆಗೋದಕ್ಕೆ ಇವರಿಬ್ರೆ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ನೀವಿಬ್ರಿಗೂ. ಥ್ಯಾಂಕ್ ಯು ಸರ್. ಅದೇಗೆ ನಮ್ಮ ಸಂಚಿನ ದಸರು ಥರ್ಡ್ ಮಾರ್ಕ್. ಮೊದಲನೇದಾಗಿ ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಸಾರಿ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಬಟ್ ಆಕ್ಚುಲಿ ಇವತ್ತು ನಾನು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಅಂಡ್ ಈಗ ಗೊತ್ತಾಗ್ತಾ ಇದೆ ಡೈರೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಾಪ್ ಸರ್ ಮತ್ತೆ ಸಂತು ಸರ್ ಸಾರಿ ವಿಷಯಕ್ಕೆ ಬರ್ಬೇಕಾದ್ರೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, 25 ಡೇಸ್ ರೀಚ್ ಆಗಿದೆ. ಸೊ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇದು ನನ್ನ 3ನೇ ಫಿಲ್ಮ್ 25 ಡೇಸ್ ರೀಚ್ ಆಗಿದ್ದು. ಇದಕ್ಕೆ ಮುಂಚೆ KTM ಮತ್ತೆ ಎಲ್ಲೋ ಜೋಗಪ್ಪನ ಅರಮನೆ ಕೂಡ 25 ಡೇಸ್ ರೀಚ್ ಆಗಿದೆ. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತೀನಿ, ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇಡೀ ಕಾಸ್ಟ್ ಅಂಡ್ ಕ್ರೂಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರತಾಪ್ ಸರ್, ಸಂತು ಸರ್, ಪ್ರಶಾಂತ್ ಸರ್, ಹರೀಶ್ ಸರ್, ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಒಂದು ತಂಡ ಪ್ರೀ ಪ್ರೊಡಕ್ಷನ್ಗೆ ಹೆಚ್ಚು ಒತ್ತು ಕೊಡುತ್ತೆ, ಅಥವಾ ಕತೆಗೆ ಒತ್ತು ಕೊಟ್ಟು, ಅಥವಾ ಕತೆಗಾರರಿಗೆ, ರೈಟರಿಗೆ ಆ ಸ್ಪೇಸ್ ಕೊಡುತ್ತೆ ಅಂದ್ರೆ ಆಗ ಸಿನಿಮಾ ಗೆಲ್ಲುತ್ತೆ ಅನ್ನೋದಕ್ಕೆ ಕಂಗ್ರ್ಯಾಚುಲೇಷನ್ ಬ್ರದರ್ ಸಾಕ್ಷಿ. ಇವತ್ತು ಗೆದ್ದಿದೆ. ತುಂಬಾ ಜನಕ್ಕೆ, ತುಂಬಾ ಚಿತ್ರತಂಡಕ್ಕೆ ಮಾದರಿಯಾಗಿದೆ ಈ ತಂಡ. ಇವತ್ತಿನ ಅವ್ರು ಹೇಳಿದಾಗೆ ಬರಗಾಲದಲ್ಲಿ ಒಂದು ಸಿನಿಮಾ ಗೆಲ್ಲುತ್ತೆ ಅಂದ್ರೆ ಅದ್ರ ಹಿಂದೆ ಶ್ರಮ ಎಷ್ಟಿದೆ ಅಂತ. ಆ ನಿಟ್ಟಿನಲ್ಲಿ ಈ ತಂಡದ ಪ್ರಯತ್ನ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ಮುಖ್ಯವಾಗಿ ನಾನು 3 ಜನ ಮೆನ್ಷನ್ ಮಾಡ್ತೀನಿ. ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ಹೀರೋ ಆಗಿ, ನಾಯಕನಾಗಿ ರಕ್ಷಿತ್ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಕೊಡುಗೆ ಅನ್ಕೋತೀನಿ ಈ ಸಂದರ್ಭದಲ್ಲಿ. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮರ್ ಈ ಸಿನಿಮಾದಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್. ಅಷ್ಟೇ ಜೋವಿಯಲ್ಲು, ಆಫ್ ದಿ ಸೆಟ್ ಕೂಡ ಅಷ್ಟೇ. ಎಲ್ಲರ ಜೊತೆಗೆ ಅವ್ರು ಇರುವಂಥದ್ದು ಇರ್ಬೋದು, ಆ ಪರ್ಸನಾಲಿಟಿ ಇರ್ಬೋದು, ಮಾತಿರ್ಬೋದು, ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಅಂದ್ರೆ ಇನ್ನು 1ನೇ ಸಿನಿಮಾಕ್ಕೆ ಡೌನ್ ಟು ಅರ್ತ್ ಇರ್ತಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ ಅನ್ನುವ ಭರವಸೆ ಇದೆ ಎಲ್ಲರಿಗೂ. ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಪ್ರತಾಪ್ ಸರ್ ಅವರಿದ್ರೆ ಹಾಸ್ಯ, ಅದು ಮುಖ್ಯವಾಗಿ ನಮ್ಮಂತ ಹಾಸ್ಯ ಕಲಾವಿದರು ಅನ್ಕೊಂಡ್ರೆ ಆ ಪಂಚ್ಗಳನ್ನ ಎಲ್ಲೆಲ್ಲಿ ಇಡಬೇಕು, ಹೇಗೆ ಜನಕ್ಕೆ ರೀಚ್ ಆಗತ್ತೆ, ಜನರ ಪಲ್ಸ್ ಏನು, ಅವ್ರು ಯಾವ ರೀತಿ ಅದನ್ನ ರಿಸೀವ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹಾಗಾಗಿ ನಮಗೆ ಈಸಿ ಆಗತ್ತೆ, ನಮಗೆ ಖುಷಿ ಕೊಡತ್ತೆ ಆ ಸೆಟ್ ಅಲ್ಲಿ ಅದನ್ನು ಅನುಭವಿಸೋದಕ್ಕೆ ಅಥವಾ ಪಾತ್ರ ಮಾಡೋದಕ್ಕೆ. ಸರ್ ತುಂಬಾ ಖುಷಿ ಆಗ್ತಿತ್ತು ನಿಮ್ ಜೊತೆ. ಇನ್ನಷ್ಟು ನಿಮ್ ಜೊತೆ ನಟಿಸುವಂತ ಅವಕಾಶಗಳು ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಹರಿಸಂತು ಅವರು ಗೊತ್ತಿದೆ, ಒಂದು ಸಕ್ಸಸ್ ಫಾರ್ಮುಲಾ ಗೊತ್ತಿದೆಯಾ ಅಂತ. ಎಲ್ಲೂ ಫೇಲ್ಯೂರ್ ಇಲ್ಲ ಅವ್ರ ಲೈಫಲ್ಲಿ. ಇದು ಕೂಡ ಅಷ್ಟೇ, ಅವರಿದ್ದಲ್ಲಿ ಸಿನಿಮಾ ಸಕ್ಸಸ್ ಅನ್ನೋದಕ್ಕೆ ಹರಿಸಂತು ಸಾಕ್ಷಿ. ಆ ನಿಟ್ಟಿನಲ್ಲಿ ಸರ್ ನಿಮ್ಮ ಪ್ರೇರಣೆಯಿಂದ ಎಲ್ಲರಿಗೂ ಆ ಫಾರ್ಮುಲಾ ಕೊಡಿ, ಇಡೀ ಚಿತ್ರರಂಗ ಗೆಲ್ಲಿ, ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಕೇಳ್ಕೊಡ್ತೀನಿ. ಹಾಗೆ ಶಶಿಕುಮಾರ್ ಸರ್ಗೆ ನಿಮ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ, ಆದ್ರೂ ಕೂಡ ನಿಮ್ ಜೊತೆ ಇರೋದೇ ಒಂದು ಸಂತೋಷ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಸೊ ಥ್ಯಾಂಕ್ ಯು ಸರ್. ಒಂದು 2 ಮಾತು ಸರ್ ನಿಮ್ಮ ರವಿ ಭಟ್ ಸರ್. ಸಿನಿಮಾ ನೋಡಿದ ತಕ್ಷಣ ನಾನು ಮೊದಲು ಮಾತು ಹೇಳಿದ್ದದೆ, ಹೀರೋ ಮತ್ತೆ 2 ಹೀರೋಯಿನ್ಸ್, ಇವರು ನಟರು ಮತ್ತು ನಟಿಯರಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ. ಇವರನ್ನ ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಕನ್ನಡ ಚಿತ್ರರಂಗದ ಮೇಲಿದೆ ಅಂತ. ಯಾಕಂದ್ರೆ 3 ಜನ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಆಗೋದು ಒಂದು ರೈಟಿಂಗ್, ಇನ್ನೊಂದು ಎಕ್ಸಿಕ್ಯೂಷನ್. ಅದು ಎಲ್ಲವನ್ನು ತುಂಬಾ ಚೊಕ್ಕಟವಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಪ್ರತಾಪ್ ಅವರು.
ಬರೀ ರೈಟಿಂಗ್ ಮಾತ್ರದಲ್ಲಿ ಸಿನಿಮಾ ಗೆಲ್ಲೋದಿಲ್ಲ, ಅದನ್ನ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ತಾಕತ್ ಬೇಕು. ಪ್ರತಾಪ್ ಅವ್ರು ನಿಜವಾಗ್ಲೂ ಅದನ್ನ ಪುಲ್ ಇಟ್ ಆಫ್ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಕೊಟ್ಟಂತಹ ಸಿನಿಮಾ. ಎಲ್ರಿಗೂ ಈ ಚಿತ್ರದಲ್ಲಿ ಕೆಲಸ ಮಾಡಿದಂತಹ ಎಲ್ರಿಗೂ ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ಹಾಗೆ ಚೇತನ್ ತೆಲುಗು. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಆದಮೇಲೆ ನನಗೆ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟ ಸಿನಿಮಾ. 25 ದಿನಗಳ 2 ಸಿನಿಮಾನು ಪೂರೈಸಿತು. ಮತ್ತೆ ಒಂದು ಸಿನಿಮಾ ಮಾಡಿದಾಗ ಖುಷಿ ಆಗೋದು ಯಾವಾಗಂದ್ರೆ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಾಂದ್ರೆ ಒಂದಷ್ಟು ಜನ ಕರೆ ಮಾಡಿ ಈ ಸಿನಿಮಾ ನೋಡಿದೆ, ನಿನ್ನ ಅಭಿನಯ ಚೆನ್ನಾಗಿತ್ತು, ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ ಅಂದಾಗ ಅದು ಈ ಸಿನಿಮಾದಲ್ಲಾಯ್ತು. ಒಂದಷ್ಟು ಜನ ಸಿನಿಮಾ ಮಿತ್ರರು ತಾವಾಗೆ ಹೋಗಿ ರಿವ್ಯೂಸ್ ನೋಡಿ, ತಾವಾಗೆ ಹೋಗಿ ಸಿನಿಮಾ ನೋಡಿ ಫೋನ್ ಮಾಡಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿತ್ತು ಥಿಯೇಟರ್ ಅಲ್ಲಿ, ಮತ್ತೆ ನಿನ್ ಪಾತ್ರನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತೆ ಒಂದಷ್ಟು ಜನ ಬೇರೆ ಹೊರಗಿನ ಸ್ನೇಹಿತರು ಸಹ, ನನ್ನ ಬಾಲ್ಯದ ಸ್ನೇಹಿತರು, ಕಾಲೇಜ್ ಸ್ನೇಹಿತರು ಸಹ ಒಂದಷ್ಟು ಜನ ನೋಡಿ ಫೋನ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಅದು ಈ ಸಿನಿಮಾದಲ್ಲಾಯ್ತು. ಮತ್ತೆ ಪ್ರತಾಪ್ ಸರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಫಾಸ್ಟ್ ವರ್ಕರ್. ಸೆಟ್ ಅಲ್ಲಿ ಏನಂತ ಕ್ಲಾರಿಟಿ ಇರ್ತಿತ್ತು, ಫಾಸ್ಟ್ ಆಗಿ ಶೂಟ್ ಮಾಡ್ತಿದ್ರಿ, ನೀನು ಫಾಸ್ಟ್ ಆಗಿ ಶೂಟ್ ಮಾಡ್ತೀಯಾ, ನಿಜವಾಗ್ಲು ವರ್ಕ್ ಆಗ್ತಿದ್ಯಾ, ಎಕ್ಸಿಕ್ಯೂಟ್ ಆಗ್ತಿದ್ಯಾ ಅಂತ ಒಂದ್ 2-3 ಸರಿ ಹೋಗಿ ಫ್ರೇಮ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು, ಅಯ್ಯೋ ಏನ್ ಬೇಕು ಅಂತ ತಗ್ಸ್ಕೊಂಡೇ ಬಿಟ್ಟಿದಾರಲ್ಲ ಅಂತ. ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ರು. ಮತ್ತೆ ರಾಘು ಸರ್ ಬಗ್ಗೆ ಹೇಳೋದಾದ್ರೆ, ರಾಘು ಸರ್ಗೆ ನಾನು ಗೋಳ ಇಟ್ಕೊಳ್ಳುವಂತ ಸಿಚುವೇಶನ್ ಸುಮಾರಿದೆ. ಒಂದು ರೆಸಾರ್ಟ್ ಸೀನ್ ಅಲ್ಲಿ ಅಲ್ಲೆಲ್ಲ ಅವ್ರು ಹೊಡಿಯೋದು, ಚಪ್ಪಲಿ ಇಟ್ಕೊಂಡು ಓಡಿಸ್ಕೊಂಡು ಹೋಗೋದು, ಆ ತರದೆಲ್ಲ ಸೀನ್ಸ್ ಇದೆ. ನಾನು ಹೇಗಪ್ಪ ಮಾಡೋದು, ಏನ್ ಅನ್ಕೋತಾರೋ ಅಂತ ಅನ್ಕೋತಿದ್ದೆ. ಬಟ್ ಏನು ಅನಿಸ್ದೆ, ನಾನು ಏನು ಕೇಳಲೇ ಇಲ್ಲ. ಇದು ಮಾಡ್ಬೇಕಾ, ಹೊಡಿ ಅಂತ ಸರ್. ಇಲ್ಲ ಸರ್, ಅಂದ್ರೆ ಆ ತರದೆಲ್ಲ ಒಬ್ಬ ಸೀನಿಯರ್ ಸರ್ ಅವರು ಸೀನಿಯರ್ ಆಗಿ ನಾನು ಆ ತರದೆಲ್ಲ ಮಾಡ್ಬೇಕಂದ್ರೆ ನನಗೆ ಭಯ ಆಗ್ತಾ ಇತ್ತು, ಹೇಗಪ್ಪ ಇದು ಮಾಡೋದು ಅಂತ. ಬಟ್ ಎಸ್ ಎ ಕಾಮಿಡಿಯಾಗಿ ತಗೊಂಡು ಅದನ್ನ ಒಬ್ಬ ನಟನಾಗಿ ತುಂಬಾ ಎನರ್ಜಿಯಿಂದ ಸ್ವೀಕಾರ ಮಾಡೋದು ತುಂಬಾ ಖುಷಿ ಆಯ್ತು. ಮತ್ತೆ ರವಿ ಸರ್ ಮತ್ತೆ ಸ್ವಾತಿ ಮೇಡಮ್ ಆಸ್ ಎ ಫಾದರ್ ಮದರ್ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಸೂಟ್ ಆಗಿದ್ದಾರೆ ಅಂದ್ರೆ, ಒಂದು ಪ್ರೊಫೆಷನಲ್ ಆಗಿ ನೀಟಾಗಿ ಸಖತ್ ಆಕ್ಟ್ ಮಾಡಿದ್ದಾರೆ. ಸಖತ್ ಖುಷಿ ಆಯ್ತು. ಮತ್ತೆ ನನಗೆ ಕಣ್ಣಲ್ಲಿ ಹನಿ ಬಂದಿದ್ದು 2 ಕಡೆ, ಒಂದ್ 2-3 ಕಡೆ ಬಂತು. ಮೇಜರ್ ಆಗಿ ರವಿ ಸರ್, ಇದು ಶಶಿಕುಮಾರ್ ಸರ್ ಅವರು ಆಕ್ಟ್ ಮಾಡ್ಬೇಕಾದ್ರೆ ಒಂದು ಸಿಚುವೇಶನ್, ತಂದೆ ಮಗನ ಬಗ್ಗೆ ನಡಿಬೇಕಾದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ, ಮತ್ತೆ ಈ ಮಕ್ಳು ಸೀಕ್ವೆನ್ಸ್ ಅಲ್ಲಿ ಎಷ್ಟು ಜನ ಆಕ್ಟ್ ಮಾಡಿದ್ದಾರೆ. ಇಬ್ರು ಆಲ್ರೆಡಿ ಫೇಮಸ್, ಅವರು ಸಖತ್ ಫೇಮಸ್. ಅವರು ಸೀರಿಯಲ್ ಅಲ್ಲಿ ಫೇಮಸ್, ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್. ಇಬ್ರೊಟ್ಟಿಗೂ ನಾನು ಆಕ್ಟ್ ಮಾಡಿದ್ದೀನಿ. ಆಕ್ಚುಲಿ ಸೀರಿಯಲ್ ಮಾಡ್ತೀರಾ ಬಟ್ ಫಸ್ಟ್ ಬಂದಿದ್ದು ನೀವು ಸೀರಿಯಲ್, ಇವ್ರು ಇನ್ಸ್ಟಾಗ್ರಾಮ್ ಇಂದ. ಇಬ್ರು ಸೀರಿಯಲ್ಲೇ ಅಂತ ಇಬ್ರು ಸಖತ್ ಆಕ್ಟ್ ಮಾಡಿದ್ರೆ ಅದನ್ನ ತಗ್ಸ್ಕೊಂಡಿರೋದು ಪ್ರತಾಪ್ ಸರ್. ಯಾಕಂದ್ರೆ ಮಕ್ಕಳು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಮಾಡ್ತಿರ್ತಾರೆ. ಬಟ್ ಈ ತರದ್ ಬೇಕು ಅಂತ ಅದನ್ನ ಹೇಳ್ಕೊಟ್ಟು ನೀಟಾಗಿ ಮಕ್ಕಳಿಗೆ ಮುದ್ದಾಗಿ ಅದನ್ನ ತೀಡಿ ಅವರಿಂದ ಕೆಲಸ ತಗ್ಸ್ಕೊಂಡಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ಮತ್ತೆ ಒಬ್ಬ ಲೀಡರ್ ಇರ್ಬೇಕಾದಂತ ಕ್ವಾಲಿಟೀಸ್ ನಮ್ಮ ಸಂತೋಷ್ ಸರ್ ಇದೆ. ಯಾಕಂದ್ರೆ ಏನೋ ಒಂದು ಗಾಡಿ ಏನೋ ಕೆಟ್ಟ ನಿಂತಾಗ ಮತ್ತೆ ತಳ್ಳಬೇಕು ಅಂದಾಗ ಎಲ್ಲರೂ ಕೈಯಾಗಿ ತಳೆದ್ರೆ ಮತ್ತೆ ಅದು ಸ್ಟಾರ್ಟ್ ಆಗಿ ಮತ್ತೆ ನುಗ್ಗುತ್ತೆ. ಆತರ ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲೂ ಸಹ ಸಿನಿಮಾ ಇದೆ, ಇನ್ನೂ ತಗೊಂಡು ಹೋಗ್ತಾನೆ ಇದಾರೆ. ಅದು ಎಲ್ಲರೂ ತಳ್ತಾ ಇದೀವಿ, ಹೋಗ್ತಾ ಇದೆ. ಇನ್ನು ಸಖತ್ ದೊಡ್ಡ ಮಟ್ಟಕ್ಕೆ ಅದು ಮುಟ್ಟುತ್ತೆ. ಹಿಂದಿ, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಹೇಳ್ಬಿಟ್ರು. ನೆಕ್ಸ್ಟ್ ಈಗ ಚೈನೀಸ್, ಕೊರಿಯನ್ ಅದೆಲ್ಲ ಮಾಡ್ತೀರಾ ಸರ್. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾವು ತಲುಪ್ತಾ ಇದೀವಿ, ಅದ್ರ ನಮ್ ಸಪೋರ್ಟ್ ಬೇಕು. ಪ್ರತಿಯೊಬ್ಬರು ಸಪೋರ್ಟ್ ಸರ್ ಇಂದ ಇದ್ರೆ ಸರ್ ಎನರ್ಜೆಟಿಕ್ ಆಗಿ ನುಗ್ತಾರೆ ಸರ್. ನಮ್ಮೆಲ್ಲ ಸಪೋರ್ಟ್ ಖಂಡಿತ ಪ್ರತಿಯೊಂದು ಹಂತದಲ್ಲೂ ಇದ್ದೇ ಇರುತ್ತೆ ಸರ್. ಮತ್ತೆ ಕಲ್ಲೂರ್ ಸರ್ ಪ್ರೊಡ್ಯೂಸರ್ ತರ ನಮ್ ಜೊತೆ ಯಾವತ್ತು ಇರ್ಲೇ ಇಲ್ಲ. ಆರಾಮಾಗಿ ಓಡಾಡ್ಕೊಂಡು ಚಡ್ಡಿ ಹಾಕೊಂಡು ನಮ್ ಜೊತೆ ಅಲ್ಲ ಅಂದ್ರೆ ಅಷ್ಟು ಅಂದ್ರೆ ಯಾವ ಪ್ರೊಡ್ಯೂಸರ್ ಸಹ ಬರ್ತಾರೆ, ಕಾರ್ ಹಿಡಿತಾರೆ, ಮಾನಿಟರ್ ಮುಂದೆ ಕೂತ್ಕೋತಾರೆ, ಮತ್ತೆ ಎದ್ದೋಗ್ತಾರೆ, ಸಂಜೆ ಪೇಮೆಂಟ್ ನೋಡ್ತಾರೆ, ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇವ್ರ ಸೆಟ್ ಅಲ್ಲಿ ಯಾರೋ ನಮ್ ಜೊತೆ ಹೋಗಿ ಆಕ್ಟ್ ಮಾಡ್ತಿರೋ ವ್ಯಕ್ತಿ ತರ ಅಷ್ಟು ಡೌನ್ ಟು ಅರ್ತ್ ಪರ್ಸನ್ ಹರೀಶ್ ಸರ್. ಮತ್ತೆ ಅವರು ಇಂಥ ಒಳ್ಳೆ ಟೀಮ್ ಜೊತೆ ನಿಜವಾಗ್ಲೂ ಆಕ್ಟ್ ಮಾಡಿದ್ದು ಖುಷಿ ಆಯ್ತು. ಮತ್ತೆ ಯಾವುದೇ ಸಿನಿಮಾ ಇದ್ರು ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಈಗ ಸುದರ್ಶನ್ ಅವರು